ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ನೋಡ್ರಿ ಅಮಾವಾಸ್ಯೆ ಸಂಬಂಧ ನಾವು ಇಲ್ಲೇ ಬೆಳಗ್ಗೆ ಎದ್ದು ಶಿರಾ ಮಾಡೀನಿ ರೀ. ಶಿರಾ ಅಷ್ಟು ಸಿಂಪಲ್ಲಾಗಿ ಮಾಡಿಬಿಟ್ರಾಯ್ತು ಅಂತೇಳಿ ಆಮೇಲೆ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಬರುವಾಗ ಹಣ್ಣು ನೋಡಿದ್ದು ರೀ. ಇವತ್ತು ಲಾಸ್ಟ್ ಹಣ್ಣು ತಂದು ಸೀಕರ್ಣಿ ಮಾಡಿರಾತು ಅಂತೇಳಿ ಮಧ್ಯಾಹ್ನ ಟೈಮ್ ಪಟ ಮಾಡಿಬಿಟ್ಟಿನಿ ರೀ. ಇಲ್ಲಿ ನೋಡಿರಿ ಕಟ್ಟಿನ ಸಾರ ಶಾಂಡ್ಗಿ ಈ ಥರ ಸೀಕರ್ಣಿ ಮತ್ತು ಸಾಯಂಕಾಲನ ಜಾಸ್ತಿ ಮಾಡಿರಾತಂತ ಒಂದು 4-5 ಹೋಳ್ಗೆ ಅಷ್ಟು ಮಾಡಿಟ್ಟು ಇವತ್ತು ನಾವು ಸೊಗಲ್ಕೆ ಹೋಗ್ಬೇಕು. ಅದಕ್ಕೆ ಅಮಾವಾಸ್ಯೆ ಸಂಬಂಧ ಎಲ್ಲಿ ದೇವ್ರಿಗೆ ಹೋಗೋಕ್ಕಾಗಲಿಲ್ಲ ಅಂಥೇಳಿ ನಮ್ಮ ಮನೆ ದೇವ್ರಿಗೆ ಅಷ್ಟೇ ಹೋಗಿ ಬಂದಿದ್ದು ರೀ. ಮತ್ತು ಎಲ್ಲಿ ಹೋಗೋಕ್ಕಾಗಲಿಲ್ಲ. ಅದಕ್ಕಾಗಿ ಸಾಯಂಕಾಲ ಟೈಮಿಗೆ ಈ ಥರ ಸಿಂಪಲ್ಲಾಗಿ ರೆಡಿ ಆಯ್ತು ನೋಡಿರಿ. ಇಲ್ಲೇ ನಮ್ಮ ಗಾರ್ಡನ್ದಾಗ ಈ ಥರ ಮಲ್ಗೆ ಹೂ ಅಕ್ಕವು ನೆಕ್ಸ್ಟ್ಕೊಂದು ಎಲ್ಲ ಇದು ಮಾಡ್ಕೊಂಡು ಸಾಯಂಕಾಲ ಹೊಂಟೇನಿ ರೀ. ನಾನು ಬ್ಯಾಗ್ ತೊಗೊಂಡ್ರೆ ನನ್ನ ಮಗಳು ನೀ ಯಾಕೆ ನನ್ನ ಬ್ಯಾಗ್ ತೊಗೊಂಡು ಅಂತ ನಿಂತ್ಬಿಟ್ಟಾಳೆ ರೀ. ನಾನು ಹಿಡ್ಕೊಂಡು ನನಗೇನಾಗೋದೈತೆ ಅಂತ ಕೊಟ್ಟನು ರೀ. ಆಮೇಲೆ ಇಲ್ಲೇ ಬೈಕ್ ಮ್ಯಾಗ ಹೊಂಟಿದ್ದು ರೀ. ಇನ್ನೊಂದು ಏನಂತಂದ್ರೆ ನಿಮ್ಗೆ ಅಲ್ಲಿ ಗುಡ್ಡ ತೋರಿಸ್ತೇನೆ ರೀ. ಈ ಥರ ನಾವು ಫುಲ್ ಮಳೆಯಾಗೆಲ್ಲ ಪೂರ್ತಿ ಹುಳ್ಳಿ ಹಾಕ್ಯಾರ ನಮ್ಮ ಕಡೆ ಜಾಸ್ತಿ. ನೋಡಿರಿ ಏನಲ್ಲಿ ಗುಡ್ಡ ಐತಲ್ಲ ಅಲ್ಲಿ ನಾವು ಹೋಗಬೇಕು. ಹಾಗಾಗಿ ಬಯಲುಗಳಿಂದ ಹೊಂಟಿದ್ದೆವು ನೋಡಿರಿ. ಇನ್ನೇನು ಗುಡ್ಡದ ಸನಿಪ್ ಬಂದು ನೋಡಿರಿ. ಈ ಥರ ಎಲ್ಲ ಕ್ಲೈಮೇಟ್ ಇತ್ತು. ಮತ್ತು ಏನಕ್ಕೂ ಛತ್ರಿ ತೊಗೊಂಡು ಹೋಗಿದ್ನಿ. ಮತ್ತು ಮಳೆ ಆತಂದ್ರೆ ಗುಡ್ಡದಾಗ ಜಾಸ್ತಿ ಬೆಳೆಯಕತ್ತಲ್ಲ ರೀ. ಹಾಗಾಗಿ ಮತ್ತು ಅಷ್ಟೇನು ಮಳೆನೂ ಆಗಲಿಲ್ಲ. ಇಲ್ಲೇ ಸೊಗಲ್ಕೆ ನಾವು ಬಂದು ನೋಡಿರಿ. ಅಮಾವಾಸ್ಯೆ ಇತ್ತಲ್ಲ ರೀ. ಅಮಾವಾಸ್ಯೆ ಸಂಬಂಧ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಏನು ಮಾಡ್ತಾರಂದ್ರೆ ನಡ್ಕೊತನ ಹೋಗ್ತಿರ್ತಾರೆ. ನಿಮಗೆ ಕೂಡ ತೋರಿಸ್ತೇನೆ ರೀ. ಇಲ್ಲೇ ಒಂದಿಬ್ಬರು ಹೆಣ್ಮಕ್ಳು ನಡ್ಕೊತ ಹೊಂಟಾರೆ ನೋಡಿರಿ ದೇವ್ರಿಗೆ. ಅಂದ್ರೆ ಸಮೀಪ ಇರ್ತೈತಲ್ಲ ರೀ, ಒಂದು 3-4 ಕಿಲೋಮೀಟ್ರದ್ದು. ಅಂದ್ರೆ ನಾವು ಕೂಡ ಚಿಕ್ಕವರಿದ್ದಾಗ ನಮ್ಮ ಊರಿಂದ ನಡ್ಕೊತ ಹೋಗ್ತಿದ್ದೆವು ರೀ. ಬೆಳಿಗ್ಗೆ ಎದ್ದು ಹಿಂಗದು ಮಳೆ ಇರ್ಕಿಲ್ಲ ರೀ. ಅವಾಗ ಎಲ್ಲ ಅಜ್ಜಿಗಳು ಏನೋ ದೇವ್ರಿಗೆ ಬೇಡ್ಕೊಂಡಿರು. ನಮಗೆ ಒಂದೊಂದು ಸಣ್ಣ ಚರ್ಗಿ ಕೊಡ್ತಾರಲ್ಲ ರೀ. ಆ ಚರ್ಗಿನ ದೇವ್ರ ನೀರು ಆ ಚರ್ಗಿ ಕುಲ್ಲ ಒಯ್ದು ರೀ ಸೊಗಲ್ದಂದು ತುಂಬ್ಕೊಂಬಂದು ನಮ್ಮ ಊರನ್ನ ದೇವ್ರಿಗೆ ಹಾಕೋದಿತ್ತು. ಹಂಗೆ ಬೆಳಿಗ್ಗೆ ಎದ್ದು ನಡ್ಕೊತ ಹೋಗಿ ತೊಗೊಂಬರ್ತಿದ್ದೆವು ರೀ. ಬಂದು ಮತ್ತೆ ಸ್ಕೂಲಿಗೆ ಹೋಗಿದ್ದು ನಾವು. ಇಲ್ಲೇ 1 ಕಿಲೋಮೀಟ್ರ್ ನಡೆಯೋಕೆ ಅಷ್ಟು ಇದು ಮಾಡ್ತೀವಿ. ಹಂಗೆ ಸಣ್ಣ ವಯಸ್ಸಿನಾಗ ಏನೋ ಒಂಥರ ಖುಷಿ ಎಂಜಾಯ್ಮೆಂಟ್ ಅನ್ಸತಿ. ಈಗ ನೋಡಿರಿ ಇಲ್ಲಿ ಬಂದು ಎಲ್ಲ ಅಂಗಡಿಗಳೆಲ್ಲ ಮ್ಯಾಗಿದ್ದು ರೀ. ಮೊದಲು ಎಲ್ಲ ಅಂಗಡಿಗಳು ತೆಳಗೆ ಹಚ್ಚಿದಾರು. ಅದ್ರಾಗ ನಾನು ನಮ್ಮ ಯಜಮಾನ್ರ ಪಟ್ಟ ನನ್ನ ಮಗಳನ್ನ ಕರ್ಕೊಂಡು ಹೊಂಟಾತಾರು. ಸ್ಟೆಪ್ಗಳು ಅದಾವ್ರಿ ಇಲ್ಲೇ. ಈಕೆ ಏನಂತಂದ್ರೆ ಈ ಥರ ಜೋತಾಡ್ಕೊಂತ ಹೊಂಟಾಳು. ಅದಕ್ಕೆ ಹಗರ್ಕ ಹೋಗು ಹೇಳ್ಕೊತ ಹೊಂಟೇನಿ ರೀ. ಆಮೇಲೆ ಇಲ್ಲಿ ಒಂದು ಕಲ್ಲು ಐತ್ರಿ. ಏನಂತಂದ್ರೆ ಈ ಕಲ್ಲದ ಬುಡಕ್ಕೆ ದಾಟಿದ್ರೆ ಬೆನ್ನು ಊದು ಇದ್ದವರು ಕಡಿಮೆ ಆಗ್ತಾವೆ ಅಂತೇಳಿ. ಮತ್ತು ಇನ್ನೊಂದು ಏನಂದ್ರೆ ಅಗ್ದಿ ಸ್ಲಿಮ್ ಇದ್ರೆ ಅಟ್ಟ ತೆಳಗೆ ಹೋಗೋದು ರೀ. ದಪ್ಪ ಇದ್ದವ್ರು ಸಿಕ್ಕೊಂಡು ಬಿಡ್ತೇವೆ ಕಲ್ಲು. ಯಾಕಂದ್ರೆ ಅದನ್ನ ತೆಗಿಯೋಕೆ ಬರೋಂಗಿಲ್ಲ, ಅಷ್ಟು ದಿಪ್ಪ ಐತಿ ಕಲ್ಲು. ಇಲ್ಲಿ ನೋಡಿರಿ ಇವು ಎಷ್ಟು ಮಸ್ತ್ ಅಂದರೆ ಯೂಸ್ ಮಸ್ತ್ ಭಾರಿ ಚಂದ ಕಾಣತೈತಿ. ಇನ್ನೊಂದು ಏನಂದ್ರೆ ನಮ್ಮ ಯಜಮಾನ್ರು ಬಂದು ಹೋಗ್ಯಾರು. ಈಕೆ ಬೈಕಿನ ತೆಳಗೆ ಹೋಗಿ ನೋಡಲಿ ಅಂತ ನಿಂತಾಳ್ರಿ. ಅದಕ್ಕೆ ಮತ್ತು ನಾ ಎಲ್ಲಿ ಬೇಸ್ಕೊಂಡಾನ ಅಂತ ಹೇಳ್ರಿ ಅಲ್ಲಿ ತೋರ್ಸೋದು ಬಿಟ್ಟು ಮತ್ತು ಆಕಿನ ಮುಂದೆ ಕರ್ಕೊಂಡು ಹೋದ್ರು ನೋಡಿರಿ. ಇಲ್ಲೇ ಏನಂತಂದ್ರೆ ಮೊದಲು ಭಾಳ ಮಂಗ್ಯಗಳು ಬರ್ತಿದ್ದವು ರೀ. ಮಣ್ಣು ಇದಕ್ಕೆ ಹೋದಾಗದು. ಈಗಂತೂ ಅಷ್ಟು ಮಂಗ್ಯಗಳೇ ಇಲ್ಲ. ಯಾಕಂತಂದ್ರೆ ಅಲ್ಲಿ ಅವಕ್ಕೆ ಊಟದ ಪ್ರಾಬ್ಲಮ್ ಇದೆ. ಹೆಂಗೆ ಒಟ್ಟು ಒಂದು ಕಾಣಲಿಲ್ಲ ರೀ. ಹೊರಗೆ ಕಾಣತ್ತಾವ್ರಿ ಈ ಕಡೆ ಹೋಗೋ ರಸ್ತೆದಾಗ. ಆದ್ರೆ ಸೊಗಲ್ ಗುಡ್ದಾಗ ಕಾಣಲಿಲ್ಲ ರೀ ನಮ್ಗೆ. ಇಲ್ಲಿ ನೋಡಿರಿ ಭಾರಿ ಮಸ್ತ್ ಏನಂತಂದ್ರೆ ಇಲ್ಲೇ ಒಣ್ಣೆದ ಸೊಗಲ್ ಸೋಮೇಶ್ವರ ದೇವಸ್ಥಾನ ಇಲ್ಲೈತಿ. ಇದ್ರ ಬಾಜುಕ ದೊಡ್ಡ ದೇವಸ್ಥಾನ ಐತಿ. ಇಲ್ಲೇ ಪ್ರತಿ ಏನಂತಂದ್ರೆ ಫೆಬ್ರವರಿ ತಿಂಗಳೊಳಗೆ ಫೆಬ್ರವರಿ-ಮಾರ್ಚ್ ಒಳಗೆ ಇರ್ತದೆ ನೋಡಿರಿ. ಹೋಳಿ ಹುಣ್ಣಿಮೆಗಿಂತ ಒಂದು 2-3 ದಿನ ಒಂದು ವಾರಕ್ಕಿಂತ ಮುಂಚೆ ಪಾರ್ವತಿ ಮತ್ತು ಪರಮೇಶ್ವರಂದು ಕಲ್ಯಾಣ ಆಕತಿ ಮದ್ವೆದು. ಇಲ್ಲೇ ಮದುವೆ ಆಗಲಿಲ್ಲವ್ರು ಕೂಡ ಕಂಕಣ ಕಟ್ಕೋತಾರೆ. ಯಾರು ಹೋಗ್ತೇನೆ ಕಂಕಣ ಕಟ್ಟಿಸ್ಕೊತಾನಂದ್ರೆ ಹೋಳಿ ಹುಣ್ಣಿಮೆ ಮುಂದಿನ ವಾರ ಐತೆ ಅಂದ್ರೆ ಈ ಜಾತ್ರೆ ಇರ್ತದೆ ನೋಡಿರಿ. ಹೋಗ್ರಿ ನೀವು ಕೂಡ. ಇಲ್ಲಿ ಅಲ್ಲಿ ಫೋಟೋ ತೆಗಿಬೇಡ ಅಂಥೇಳಿ ಬೋರ್ಡ್ ಹಾಕಿದ್ರು. ಮತ್ತು ಅದಕ್ಕೆ ಬೇಕಂತ ಹೇಳಿ ಫೋಟೋನ ತೆಗಿಯೋಕೆ ಹೋಗಲಿಲ್ಲ. ಮತ್ತು ಈ ಏನು ಗುಡಿ ಐತಲ್ಲ ಅದ್ರ ಮ್ಯಾಗ ಹತ್ತಿ ಬಂದಿದ್ದು ನೋಡಿರಿ. ನನ್ನ ಮಗಳು ಇನ್ನೂ ಗುಡ್ದಾಗ ಹೋಗೋಣ ಅಂತ ನಿಂತಾಳೆ. ಅದಕ್ಕೆ ಅವ್ರ ಪಾರಿ ನೀ ಹತ್ತಿ ಹೋಗು ನಿಮ್ಮ ಅವ್ವನ ಕರ್ಕೊಂಡು ಹೋಗು ಅಂತ ಹಿಂಗೆ ಅನ್ನತ್ತಿರು. ಮತ್ತು ತೆಳಗೆ ಬಂದವು ರೀ. ಅಂದ್ರೆ ಸಾಯಂಕಾಲ ಆಗಿತ್ತಲ್ಲ ರೀ. ಮತ್ತು ಯಾಕೆ ಲೇಟ್ ಮಾಡೋದು. ಇನ್ನೇನು ಅಂದ್ರೆ ಊಟ ಏನು ಕಟ್ಕೊಂಡು ಹೋಗಿರ್ಕಿಲ್ಲ ರೀ ನಾವು. ಅಷ್ಟೇ ನಮಸ್ಕಾರ ಮಾಡಿ ಬಂದ್ರಾತು ಅಂಥೇಳಿ ಈ ಥರ ವ್ಯೂವ ಇತ್ತು ರೀ. ಮಳೆ ಆಗುವಾಗ ಹೋಗ್ಬೇಕು ರೀ. ಭಾರಿ ಎಂಜಾಯ್ಮೆಂಟ್ ಇರ್ತೈತಿ. ಮತ್ತು ನಮ್ಮ ಕಿರಿಕಿರಿ ಮೇಡಮ್ಮ ಒಂದು ಬಾಲ ಅದನ್ನು ಮತ್ತು ಏನನ್ನು ತೊಗೊಂಡ್ಳು ರೀ. ಇಲ್ಲೇ ನಾನು ಒಂದು ಸ್ವಲ್ಪ ಗಂಟ್ಲು ಯಾಕೋ ಕೆಮ್ಮಿನ್ಯಾಗ ಕಿರಿಕಿರಿ ಅನ್ನತ್ತಿತ್ತು. ಸ್ವಲ್ಪ ಚಹಾ ಕುಡಿನ್ ಬರ್ರಿ ಅಂತ ನಾ ಅಂತನ್ರಿ. ಅದಕ್ಕೆ ನಮ್ಮ ಯಜಮಾನ್ರು ಖಾರ ತಿಂತಿ ಅಂಥೇಳಿ ತೊಗೊಂಡು ಕರೆ. ಆದ್ರೆ ಈ ಏನು ಗಿರ್ಮಿಟ್ ಕೊಟ್ಟಾರಲ್ಲ ರೀ ಒಂದು ಸ್ವಲ್ಪ ಟೇಸ್ಟ್ ಇಲ್ಲ ರೀ. ನೀವು ಯಾರು ಸೊಗಲ್ಕದು ಹೋದ್ರೆ ಅಲ್ಲಿ ತಪ್ಪು ತಿಕ್ಕೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಇದಕ್ಕೆ ₹50 ನೋಡಿರಿ. ಕೊಟ್ಟದಕ್ಕರ ಒಂದು ಸ್ವಲ್ಪ ಟೇಸ್ಟ್ ಇರ್ಬೇಕಲ್ಲ ರೀ. ಒಂದು ಇಲ್ಲ ಚಹಾನೂ ಚಲೋ ಇರಾಕಿಲ್ಲ ರೀ. ಬೈಲುಂಗ್ಲ ಕುಡಿ ಚಲೋ ಅನಿಸ್ತು ಬರ್ರಿ ನನಗಂತೂ. ಆಮೇಲೆ ಸ್ವಲ್ಪ ಚಹಾ ಕುಡ್ದು ವಾಪಸ್ ಬಂದು ನೋಡಿರಿ. ಇವತ್ತಿನ ಲಾಗ್ ಹೆಂಗಿತ್ತು ಅಂಥೇಳಿ ಕಾಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಏನಂತಂದ್ರೆ ನಾನು ಇಷ್ಟು ದಿವಸ ಲಾಗ್ ಮಾಡಿರ್ಕಿಲ್ಲ ರೀ. ಅದನ್ನು ನಾಳೆ ರೆಸಿಪಿ ಒಳಗೆ ಅಥವಾ ವಿಡಿಯೋದಾಗ ಶೇರ್ ಮಾಡ್ತೇನೆ ಯಾಕಂಥೇಳಿ.